ಯಾವಾಗ ಒಂದು ವಿಚಾರ ತುಂಬ ಕಾಂಪ್ಲೆಕ್ಸ್ ಆಗಿರುತ್ತೆ, ಯಾವಾಗ ನಿಮಗೆ ಕ್ಲಾರಿಟಿ ಇರಲ್ಲ, ಆವಾಗ ನೀವು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಅಯ್ಯೋ ಫೋಕಸ್ ಅಂತೆ, ನಂಗೆ ಫೋಕಸ್ ಇಲ್ಲ, ಇದೇನಾಗುತ್ತೆ ಅನ್ನೋ ಒಂದು ಮೆಂಟಲ್ ಡೈಲೆಮಾದಲ್ಲಿ ನಾವು ಏನಾದರೂ ಕಲ್ತ್ರೆ ಅದನ್ನು ಈಸಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಈ ವರ್ಲ್ಡಲ್ಲಿ ಸೈಲೆನ್ಸ್ ಮತ್ತು ಡೀಪ್ ಥಿಂಕಿಂಗ್ ಏನು ಆ ಒಂದು ಗ್ಯಾಪ್ ಇದೆಯಲ್ಲ, ಹಳೆ ಜನ್ರೇಷನ್ಗೂ ಈ ಜನ್ರೇಷನ್ಗೂ, ಆ ಸೈಲೆನ್ಸ್ ಮತ್ತು ಡೀಪ್ ಥಿಂಕಿಂಗ್ ಅದ್ರ ಸ್ಥಾನ ಕಳ್ಕೊತಾ ಇದೆ ಅನಿಸುತ್ತೆ. ಇವತ್ತು ನಾವು ಅದ್ರ ಬಗ್ಗೆ ಒಂದು ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂತಂದರೆ ಡಿಸ್ಟ್ರಾಕ್ಷನ್ ವಿಲ್ ಬಿಕಮ್ ಅವರ್ ಪಾರ್ಟ್ ಆಫ್ ಲೈಫ್. ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ದಿಸ್ ಸೆಲ್ಫ್ ಲವ್ ಅನ್ನೋದು ತುಂಬ ಬಂದಿದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ. ಸೆಲ್ಫ್ ಲವ್ ಒಂದು ಎಕ್ಸೈಟಿಂಗ್ ಕಂಟೆಂಟನ್ನು ವಾಚ್ ಮಾಡಿದಾಗ ಅಥವಾ ಒಂದು ವೀಡಿಯೋ ವಾಚ್ ಮಾಡಿದಾಗ ನಾನು ಹಿಂಗೆ ಹಾಕ್ಬಿಡ್ಬೇಕು ಅಂತ ಒಂದು 30 ಸೆಕೆಂಡ್ಸು ಒಂದು ದಿವಸ ಮೋಟಿವೇಶನ್ ಆಗಿರುತ್ತೆ. ಆಫ್ಟರ್ ಒನ್ ಸ್ಲೀಪ್ ಮೋಟಿವೇಶನ್ ಗಾನ್. ರೀಲ್ಸು ಅಥವಾ ಯೂಟ್ಯೂಬಲ್ಲಿರೋ ವೀಡಿಯೋಸ್ಗಳನ್ನೆಲ್ಲ ನೋಡಿದ್ರೆ ಮೋಟಿವೇಶನ್ ಬರುತ್ತೆ ಅಂತ. ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದೇರ್ ಈಸ್ ಅ ಬೇಸಿಕ್ ನೀಡ್ಸ್ ಟು ಬಿಲ್ಡ್ ದ ಸಿಸ್ಟಮ್. ಐಸಿರಿ ಟುಡೆಯ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಟಾಕ್ ವಿತ್ ಆರ್ ಬಿ. ನಾನು ನಿಮ್ಮ ರೋಹನ್ ಭಾರ್ಗವಪುರಿ. ಇವತ್ತು ನಮ್ಮ ಟಾಕ್ ವಿತ್ ಆರ್ ಬಿಯಲ್ಲಿ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಫೋಕಸ್ ವೈಲ್ಡ್ ಎಕ್ಸ್ ಕ್ರಾಫ್ಟಿಂಗ್ ಫ್ಯೂಚರ್ ಲೀಡರ್ಸ್ ಅನ್ನೋ ಒಂದು ಫರ್ಮಿನ ಫೌಂಡರ್, ಫೋಕಸಿಂಗ್ ಆನ್ ಮೈಂಡ್ಸೆಟ್, ಅಟೆನ್ಷನ್ ಆ್ಯಂಡ್ ಬಿಲ್ಡಿಂಗ್ ಫ್ಯೂಚರ್ ಲೀಡರ್ಸ್. ಅವರು ಬೇರೆ ಯಾರೂ ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ ಗಿರಿಧರ್ ರೇವಂತ್ ಸರ್. ಹಾಗಾದರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ಗಿರಿಧರ್ ರೇವಂತ್ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಥ್ಯಾಂಕ್ ಯು ವೆರಿ ಮಚ್. ಆಲ್ ಗುಡ್, ಚೆನ್ನಾಗಿದೆ. ಗಿರಿಧರ್ ರೇವಂತ್ ಅವರು, ಅವರ ಬ್ಯಾಕ್ಗ್ರೌಂಡ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಆದರೆ ವಾಟ್ ಈಸ್ ದಿಸ್ ಫೋಕಸ್ ವೈಲ್ಡ್ ಎಕ್ಸ್ ಅಂದರೆ ಅದ್ರ ಹಿಂದೆ ಇರುವಂಥ ಒಂದು ಪರ್ಪಸ್, ಅದ್ರ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಎಸ್, ಫೋಕಸ್ ವೈಲ್ಡ್ ಎಕ್ಸ್ ವಿ ಸ್ಟಾರ್ಟೆಡ್ ದಿಸ್ ಪರ್ಟಿಕ್ಯುಲರ್ ಫರ್ಮ್ ವಿತ್ ಅ ಇಂಟೆನ್ಷನ್. ವಿ ಹ್ಯಾವ್ ಅ 3 different subjects. Okay, one is mindset, another one is communication and one is focus. ಈ 3 ಸಬ್ಜೆಕ್ಟ್ಸ್ಗಳನ್ನು ನಾವು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂದರೆ ಯೂಶ್ವಲಿ ನಾವು ಇವಾಗ ಏನಾಗುತ್ತೆ ಅಂತಂದರೆ ಯಾರಿಗೂ ಕೂಡ ಇನ್ಫಾರ್ಮೇಷನ್ ಏನು ಲ್ಯಾಕಿಂಗ್ ಇಲ್ಲ. ಈ ಇನ್ಫಾರ್ಮೇಷನ್ ಈಸ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಟು ಎವ್ರಿ ಒನ್. ದೆರ್ ಇಸ್ ಅ ಗ್ಯಾಪ್ ಬಿಟ್ವೀನ್ ನೋಯಿಂಗ್ ಆ್ಯಂಡ್ ಡೂಯಿಂಗ್. ಎಲ್ಲರಿಗೂ ಗೊತ್ತಿದೆ. ಸೊ ನಾನು ಫಿಟ್ ಆಗಿರಬೇಕು ಅಂತ ನೀವು ಕೇಳಿದ್ರೆ ಎಲ್ಲರಿಗೂ ಗೊತ್ತು ಫಿಟ್ ಆಗಿರೋಕ್ಕೆ ಏನು ಮಾಡಬೇಕು ಅಂತ. ಓಕೆ, ಎಷ್ಟು ಜನ ಎಕ್ಸಸೈಸ್ ಮಾಡ್ತಿದ್ದಾರೆ? ದಟ್ ಈಸ್ ವಾಟ್ ದ ಗ್ಯಾಪ್. ಸೊ ವಿ ಥಾಟ್ ಲೆಟ್ಸ್ ಬಿಲ್ಡ್ ದ ಬ್ರಿಡ್ಜ್ ಬಿಟ್ವೀನ್ ನೋಯಿಂಗ್ ಆ್ಯಂಡ್ ಡೂಯಿಂಗ್, ಮೇಕ್ ಇಂಪ್ಲಿಮೆಂಟೇಷನ್ ಈಸಿ. ಯಾಕೆಂದರೆ ಇವತ್ತು ಲರ್ನಿಂಗ್ ಎಲ್ಲರಿಗೂ ಆಗ್ತಾ ಇದೆ. ಎಲ್ಲರೂ 1 hour ಅನದರ್ ಫಾರ್ಮ್ 30 seconds ರೀಲ್ಸ್ನ ವಾಚ್ ಮಾಡಿದ್ರೆ ಕಲಿತಾರೆ ಸರ್ ಒಂದೇನೋ. ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಸೊ ಲೆಟ್ಸ್ ಸಿಂಪ್ಲಿಫೈ ದ ಇಂಪ್ಲಿಮೆಂಟೇಷನ್ ಬಿಕಾಸ್ ಕಾಂಪ್ಲೆಕ್ಸಿಟಿ ಇಸ್ ದ ಎನಿಮಿ ಆಫ್ ಎಕ್ಸಿಕ್ಯೂಷನ್. ದಿಸ್ ಇಸ್ ವಾಟ್ ಐ ಲರ್ನ್ ಫ್ರಮ್ ಮೈ ಮೆಂಟರ್ಸ್. ಓಕೆ, ಯಾವಾಗ ಒಂದು ವಿಚಾರ ತುಂಬ ಕಾಂಪ್ಲೆಕ್ಸ್ ಆಗಿರುತ್ತೆ, ಯಾವಾಗ ನಿಮಗೆ ಕ್ಲಾರಿಟಿ ಇರಲ್ಲ, ಆವಾಗ ನೀವು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಫೋಕಸ್ ವೈಲ್ಡ್ ಎಕ್ಸಲ್ಲಿ ನಾವು ಇಂಪ್ಲಿಮೆಂಟೇಷನ್ ಈಸಿ ಅನ್ನೋ ಒಂದು ಕಾನ್ಸೆಪ್ಟ್ಸ್ನ ಇಟ್ಕೊಂಡು ಎನಿ ಸಬ್ಜೆಕ್ಟ್, ಇಟ್ ಮೇ ಬಿ ದ ಮೈಂಡ್ ಸೆಟ್, ಕಮ್ಯುನಿಕೇಷನ್, ಫೋಕಸ್, ನಾವು ಏನಾದರೂ ಕಲ್ತ್ರೆ ಅದನ್ನು ಈಸಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಡೇ ಟು ಡೇ ಲೈಫಲ್ಲಿ ನಾನು ಇವಾಗ ಒಂದು ಕಲ್ತ್ರೆ ನಾನು ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು, ಆ ಒಂದು ಉದ್ದೇಶದಿಂದ ವಿ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ದ ಫ್ರೇಮ್ವರ್ಕ್ ಆಫ್ ಇಂಪ್ಲಿಮೆಂಟೇಷನ್. Yes. ಆದರೆ ಈಗ ಫೋಕಸ್ ಅನ್ನೋ ಪದಗ ನಾವು ಸ್ಟೂಡೆಂಟ್ಸ್ ಆಗಿರಲಿ, ಪೇರೆಂಟ್ಸ್ ಆಗಿರಲಿ, ನಾವು ಕೇಳಿದ ತಕ್ಷಣ ಅಯ್ಯೋ ಫೋಕಸ್ ಅಂತೆ, ನಂಗೆ ಫೋಕಸ್ ಇಲ್ಲ, ಇದೇನಾಗುತ್ತೆ ಅನ್ನೋ ಒಂದು ಮೆಂಟಲ್ ಡೈಲೆಮಾದಲ್ಲಿರ್ತೀವಿ. ಬಟ್ ನಿಮ್ಮ ಬುಕ್ಕಲ್ಲಿ ಫೋಕಸ್ ಇಸ್ ಅ ಸ್ಟೇಟ್ ನಾಟ್ ಎ ಟ್ರೇಟ್ ಅನ್ನೋ ಒಂದು ಬುಕ್ಕಲ್ಲಿ ಯು ಹ್ಯಾವ್ ಎಕ್ಸ್ಪ್ಲೇನ್ಡ್ ವೆರಿ ಡೀಟೇಲಿ ಫೋಕಸ್ ಇಸ್ ನಾಟ್ ಸಮಥಿಂಗ್ ತುಂಬ ಬಾದರ್ ಆಗೋ ವಿಷಯ ಅಲ್ಲ, ಅದು ಆಲ್ರೆಡಿ ಎಕ್ಸಿಸ್ಟಿಂಗು, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ. ಸೊ ಆ ಫೋಕಸ್ ಅನ್ನೋ ಪದದ ಸುತ್ತಮುತ್ತ ನೀವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಮೇನ್ ಕಾರಣ ಏನು ಅಂತ, ನಿಮ್ಮ ಡ್ರಿವನ್ ಆಗಿರೋಕ್ಕೆ ಪರ್ಪಸ್ ಇಸ್ ವೆರಿ ಸಿಂಪಲ್ ಸರ್. ಏನು ಅಂತಂದರೆ ವಿ ಆರ್ ಆಲ್ ಲಿವಿಂಗ್ ಇನ್ ದ ಹೈಪರ್ ಕನೆಕ್ಟೆಡ್ ವರ್ಲ್ಡ್. ಹೈಪರ್ ಕನೆಕ್ಟೆಡ್ ವರ್ಲ್ಡ್ ಇನ್ ದ ಸೆನ್ಸ್ ದ ಇನ್ಫಾರ್ಮೇಷನ್ ಇಸ್ ಓವರ್ಲೋಡಿಂಗ್. ವೆದರ್ ಯು ವಾಂಟ್ ಇಟ್ ಆರ್ ನಾಟ್, ಇನ್ಫಾರ್ಮೇಷನ್ ಇಸ್ ಓವರ್ಲೋಡಿಂಗ್ ಟು ಯುವರ್ ಹೆಡ್. ಸೊ ಅಂದರೆ ಅದರ್ ಸೈಡ್ ಆಫ್ ದಿ ಡಿಸ್ಕಷನ್, ನಿಮ್ಮ ಕ್ವಶನ್ನ ನಾನು ಹೇಳೋದಾಯಿತು ಅಂತಂದರೆ ವೈ ಫೋಕಸ್, ವಿ ಆರ್ ಲೂಸಿಂಗ್ ಇಟ್. ದಟ್ಸ್ ವೈ ವಿ ನೀಡ್ ಟು ಕ್ರಿಯೇಟ್ ದಟ್ ಅವೇರ್ನೆಸ್. ಇವತ್ತು ನಾವು ಅದ್ರ ಬಗ್ಗೆ ಒಂದು ಅವೇರ್ನೆಸ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂತಂದರೆ ಡಿಸ್ಟ್ರಾಕ್ಷನ್ ವಿಲ್ ಬಿಕಮ್ ಅವರ್ ಪಾರ್ಟ್ ಆಫ್ ಲೈಫ್. ಇಟ್ಸ್ ಆಲ್ರೆಡಿ ಪಾರ್ಟ್ ಆಫ್ ಲೈಫ್. ಓಕೆ, ಹೈಪರ್ ಕನೆಕ್ಟೆಡ್ ವರ್ಲ್ಡಲ್ಲಿ ಬದುಕ್ತಾ ಇರೋದ್ರಿಂದ ನಮಗೆ ಇನ್ಫಾರ್ಮೇಷನ್ ಬೇಕು ಬೇಡವೋ, ಆಲ್ ಏಜ್ಗೆ ಇನ್ಫಾರ್ಮೇಷನ್ನು, ಬೇಡದೇ ಇರೋ ಇನ್ಫಾರ್ಮೇಷನ್ನು ಕೂಡ ಹೋಗ್ತಾ ಇದೆ. ಬೇಕಾಗಿರೋದನ್ನು ಅವರು ಆಯ್ಕೆ, ಯಾವ್ದು ನನಗೆ ಬೇಕು ಯಾವ್ದು ನನಗೆ ಬೇಡ ಅಂತ ಡಿಸೈಡ್ ಮಾಡೋಕ್ಕಾಗದೇ ಇರೋಷ್ಟು ಇನ್ಫಾರ್ಮೇಷನ್ ಫೀಡ್ ಆಗ್ತಾ ಇದೆ. ಸೊ ಇಂಥ ಒಂದು ಎರಾದಲ್ಲಿ ಐ ಫೀಲ್ learning about focus is very essential. And as I said, focus is not a personality trait, it's a state of mind. ಈಗ ನೀವೇ
ಕೆಲವು ವಿಚಾರಗಳನ್ನ ಸೊ ಹಂಗಾದ್ರೆ ಕೆಲವು ಪೇರೆಂಟ್ಸ್ ಹೇಳ್ತಾರೆ ನಿನ್ನ ಮಗಂಗೆ ಫೋಕಸ್ ಇದೆ, ನನಗೆ ಫೋಕಸ್, ಯೂನಿಗೆ ಫೋಕಸ್ ಇಲ್ಲ, ಅವನಿಗೆ ಫೋಕಸ್ ಇದೆ ಅನ್ನೋದು ಇಟ್ಸ್ ರಾಂಗ್ ನೋ. ಅದು ಅಲ್ಲ, ಅದು ಸರ್ ಸ್ಟೇಟ್ ಆಫ್ ಮೈಂಡ್. ವೆರಿ ಸಿಂಪಲ್ ಸರ್. ಒಂದು ಬಂಚ್ ಆಫ್ 500 ರೂಪೀಸ್ ನೋಟ್ ಕೊಟ್ಬಿಟ್ಟು ಇದನ್ನು ಕರೆಕ್ಟಾಗಿ ಕೌಂಟ್ ಮಾಡಿದ್ರೆ ಇದು ನಿನಗೆ ಅಂತ ಹೇಳ್ಬಿಟ್ಟು ಅವ್ನು ಫೋಕಸ್ಟಾಗಿ ಕೌಂಟ್ ಮಾಡ್ತಾನೋ ಇಲ್ವೋ? ಮಾಡ್ತಾನೆ. ರೈಟ್. ಸೊ ಇಟ್ಸ್ ಆಲ್ ಅಬೌಟ್ ದ ಇಂಟೆನ್ಷನ್. ವೆನ್ ದ ಇಂಟೆನ್ಷನ್ಸ್ ಆರ್ ಸ್ಟ್ರಾಂಗ್, ಇಂಟೆನ್ಷನ್ ಆ್ಯಂಡ್ ಅಟೆನ್ಷನ್ ಇಸ್ ಅನ್ ಆಕ್ಟಿವ್ ಪಾರ್ಟ್ನರ್ಸ್. ಯಾವಾಗ ನಿಮಗೆ ಇಂಟೆನ್ಷನ್ ಸ್ಟ್ರಾಂಗ್ ಆಗಿರುತ್ತೆ, ಅಟೆನ್ಷನ್. ಎಸ್, ಇಂಟೆನ್ಷನ್ ಆ್ಯಂಡ್ ಅಟೆನ್ಷನ್ ಆಸ್ ಅನ್ ಆಕ್ಟಿವ್ ಪಾರ್ಟ್ನರ್. ಓಕೆ ಓಕೆ ಓಕೆ. ಸೊ ಈ ಯಾವಾಗ ನಿಮಗೆ ಇಂಟೆನ್ಷನ್ ಸ್ಟ್ರಾಂಗ್ ಆಗಿರುತ್ತೆ, ಅಟೆನ್ಷನ್ ತಂತಾನಾಗೆ ಬರುತ್ತೆ. ಈಗ ನಾನು ಮೂವಿಗೆ ಹೋಗಲೇಬೇಕು ಅನ್ನೋ ಇಂಟೆನ್ಷನ್ ಸ್ಟ್ರಾಂಗ್ ಆಗಿದ್ದಾಗ ಅವ್ರು ಹೋಗ್ತಾರ ಇಲ್ವಾ? ಹೋಗ್ತಾರೆ. ಅದೇ ಥರ ನಾನು ಕ್ಲಾಸಲ್ಲಿ ಕಲಿಬೇಕು, ಈ ವರ್ಕ್ಶಾಪಿಂದ ನಾನು ಏನಾದರೂ ಒಂದು ಎಂಪವರ್ ಮಾಡ್ಕೋಬೇಕು ಅನ್ನೋ ಇಂಟೆನ್ಷನ್ ಸ್ಟ್ರಾಂಗ್ ಆಗಿದ್ದರೆ, ಅಥವಾ ನಾನು ಕಾಲೇಜಿಗೆ ಬರ್ತಾ ಇದ್ದೀನಿ, ನಾನು ಇದನ್ನು ಅಚೀವ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಸ್ಟ್ರಾಂಗ್ ಆಗಿದ್ದರೆ ಅಟೆನ್ಷನ್ ತಂತಾನಾಗೆ ಬರುತ್ತೆ. ವಾವ್, ಅಮೇಝಿಂಗ್. ಹಾಗೆ ನೀವು ಹೇಳ್ತಾ ಇದ್ದರೆ ಹೈಪರ್ ವರ್ಲ್ಡಲ್ಲಿ, ಹೈಪರ್ ಇನ್ಫಾರ್ಮೇಟಿವ್ ವರ್ಲ್ಡಲ್ಲಿ ಹೇಗೆ ಎಲ್ಲ ರೀಲ್ಸು ಓವರ್ ಇನ್ಫಾರ್ಮೇಷನ್ ಇದೆ ಅಂತ. ಹಾಗಿದ್ರೆ ಈ ವರ್ಲ್ಡಲ್ಲಿ ಸೈಲೆನ್ಸ್ ಮತ್ತು ಡೀಪ್ ಥಿಂಕಿಂಗ್ ಏನು ಆ ಒಂದು ಗ್ಯಾಪ್ ಇದೆಯಲ್ಲ, ಹಳೆ ಜನ್ರೇಷನ್ಗೂ ಈ ಜನ್ರೇಷನ್ಗೂ, ಆ ಸೈಲೆನ್ಸ್ ಮತ್ತು ಡೀಪ್ ಥಿಂಕಿಂಗ್ ಅದ್ರ ಸ್ಥಾನ ಕಳ್ಕೊತಿದೆ ಅನ್ಸುತ್ತೆ. ಡು ಯು ಫೀಲ್ ಇಸ್ ಇಟ್ ರೇಸಿಂಗ್ ಔಟ್ ಆಫ್ ದಿಸ್ ವರ್ಲ್ಡ್ ಅಂತ? ಏನಾದ್ರು ಸ್ಥಾನ ಕಳ್ಕೊತಾ ಇಲ್ಲ, ಅದು ಇದೆ, ಅದ್ರ ಮೇಲೆ ತುಂಬ ಬೀಳ್ತಾ ಇದೆ. ಅಂದರೆ ಪೀಪಲ್ ದೇ ಆರ್ ಇನ್ ಎ ಕನ್ಫ್ಯೂಷನ್ ಸ್ಟೇಟ್. ನನಗೆ ಏನು ಪ್ರಾಬ್ಲಮ್ ಮಾಡ್ತಾ ಇದೆ ಅನ್ನೋದನ್ನೇ ತಿಳ್ಕೊಳಕ್ಕಾಗ್ತಾ ಇಲ್ಲ. ಅಂದರೆ ವಾಟ್ ಈಸ್ ಮೈ ಎನಿಮಿ? ನನ್ನ ಫೋಕಸ್ ನಾನು ಫೋಕಸ್ನ ಕಳ್ಕೊಳ್ಳೋದಕ್ಕೆ ಏನು ಕಾರಣ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆಮೇಲೆ ಎಷ್ಟೋ ಜನಕ್ಕೆ ನಾವು ಡಿಸ್ಟ್ರಾಕ್ಟ್ ಆಗಿದ್ದೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಇಟ್ಸ್ ಅ ನ್ಯೂ ನಾರ್ಮಲ್. ಎಸ್, ಇಟ್ಸ್ ಅ ನ್ಯೂ ನಾರ್ಮಲ್. ದಟ್ ಈಸ್ ವಾಟ್ ದ ಬಿಗ್ಗೆಸ್ಟ್ ಇಶ್ಯೂ ಅಲ್ವಾ ಇವತ್ತಿನ ವರ್ಲ್ಡಲ್ಲಿ. ನಾವೆಲ್ಲ ಕಡೆ ನಾವು ನೋಡ್ತಾ ಹೋದರೆ ಇಂಟೆಲಿಜೆನ್ಸ್ ಇಸ್ ನಾಟ್ ಎ ಪ್ರಾಬ್ಲಮ್. Information is not a problem. Information is equally distributed to everyone. ಓಕೆ. ಇಂಟೆಲಿಜೆನ್ಸ್ ಇವತ್ತಿನ ನಿಮ್ಮ ಮಕ್ಕಳನ್ನ ಕೇಳಿದ್ರೆ ನಿಮಗೆ ಎಷ್ಟು ಅಡ್ವಾನ್ಸ್ಡ್ ಆಗಿ ಮಾತಾಡ್ತಾರೆ ಅವರು. ಓಕೆ. ಇಷ್ಟೆಲ್ಲ ಇದ್ರೂ ಕೂಡ ದೇ ಡೋಂಟ್ ಹ್ಯಾವ್ ಅ ಎಬಿಲಿಟಿ ಟು ಫೋಕಸ್ ಆನ್ ಒನ್ ಥಿಂಗ್ ಫಾರ್ ನೆಕ್ಸ್ಟ್ 10 to 20 minutes. ದೇ ಆರ್ ಸ್ಟ್ರಗಲಿಂಗ್. ವೈ? ಬಿಕಾಸ್ ಆಫ್ ದಿ ಡಿಸ್ಟ್ರಾಕ್ಷನ್. ಅದು ಸ್ಥಾನ ಎಲ್ಲೂ ಕಳ್ಕೊಂಡಿಲ್ಲ, ಅದನ್ನು ನಾವು ಹುಡುಕೋ ಅಂಥ ಪ್ರಯತ್ನ ಮಾಡ್ತಾ ಇಲ್ಲ. ಇಟ್ ರಿಕ್ವೈರ್ಸ್ ಅ ಎಫರ್ಟ್. ಯಾವಾಗ ಎಫರ್ಟ್ ಹಾಕೋವಂಥ ಸಿಚುವೇಶನ್ ಬರುತ್ತೆ, ನಿಮ್ಮ ಮೈಂಡ್ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡುತ್ತೆ. ಓಕೆ. ಮೈಂಡ್ ಆಲ್ವೇಸ್ ಹಾಪ್ಡ್ ಈಸಿ ಥಿಂಗ್ಸ್ ಅಲ್ವಾ? ಅದಕ್ಕೆ ಏನು ಮಾಡ್ತಾರೆ, ಸ್ವಲ್ಪ ಎನರ್ಜಿ ಇನ್ವೆಸ್ಟ್ ಮಾಡಬೇಕು, ಅದಕ್ಕೆ ಅದರಿಂದ ಎಸ್ಕೇಪ್ ಆಗುತ್ತೆ. ಹೌದು. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ನ ಕೂತ್ಕೊಂಡು ಸಾಲ್ವ್ ಮಾಡಬೇಕು, ಈ ಕಡೆ ರೀಲ್ಸ್ ನೋಡೋದಕ್ಕೂ ಯಾವುದು ಎಫರ್ಟ್ ರಿಕ್ವೈರ್ ಮಾಡುತ್ತೆ? ನಿಮ್ಮ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ತುಂಬ ಎಫರ್ಟ್ ಬೇಕು. ಅದಕ್ಕೆ ಸುಮ್ಮನೆ ಕೂತ್ಕೊಂಡು ರೀಲ್ಸ್ ನೋಡೋದು ಏನು ಎಫರ್ಟ್ ಬೇಕಾಗಿಲ್ಲ. So always mind choose the easiest thing. That's why we are losing the focus. Oh nice. ಸರ್, ಅದಲ್ದಲೆ ಈಗ ನೀವು ಹೇಳಿದ್ರಿ ಒಂದು ಎಫರ್ಟು, ಒಂದು ಏನಂತೀರ ಅಟೆನ್ಷನ್ ಲೂಸ್ ಆಗೋದಾಗಿರಲಿ, ಅಥವಾ ಫೋಕಸ್ ಮೇಲೆ ಒಂದು ಅಂದರೆ ಫೋಕಸ್ ಬಗ್ಗೆ ಅವೇರ್ನೆಸ್ ಇಲ್ದಲೇ ಇರೋದಕ್ಕೆ, ಅಲ್ಲಿ ಸಮ್ವೇರ್ ಅಲ್ಲಿ ಐಡೆಂಟಿಟಿ ಮತ್ತು ಸೆಲ್ಫ್ ಅವೇರ್ನೆಸ್ ಬಗ್ಗೆ ಒಂದು ಏನಾದರೂ ಐಡಿಯಾ ನಮ್ಮ ಯೂತ್ಸ್, ಎಸ್ಪೆಷಲಿ ಜೆನ್ಸಿ, ನಂಗೆ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಬೇಕಂತ ಇರುತ್ತೆ, ಆದರೆ ಅವ್ರಿಗೆ ಅವ್ರ ಬಗ್ಗೆನೇ ಸೆಲ್ಫ್ ಅವೇರ್ನೆಸ್ ಇರಲ್ಲ. ಅದಕ್ಕೇನಾದ್ರು ಕಾರಣ ಇದೆಯಾ ಅಂತ ನಿಮಗೆ ಅನಿಸುತ್ತಾ? Yes, this is one of the key question I want to say. This is a key question. Why? All your behavior are a reflection of your identity. ಫಾರ್ ಎಕ್ಸಾಂಪಲ್ ನಾವೇನು ಮಾಡ್ತೀವಿ, ಇಫ್ ಯು ಅಬ್ಸರ್ವ್ ದ ಕಾನ್ವರ್ಸೇಷನ್ ಇನ್ ಬಿಟ್ವೀನ್ ದ ಎನಿ ಪೇರೆಂಟ್ಸ್ ಆರ್ ಸ್ಕೂಲಲ್ಲಿ ಅಥವಾ ಯಾರ ಬಗ್ಗೆ ರಿಪೀಟೆಡ್ಲಿ ಅವ್ನು ತುಂಬ ಲೇಸಿ ಬಿಡು ಅಂತಂದರೆ ಈ ಅಕ್ಸೆಪ್ಟೆಡ್ ಇಟ್. ಎಸ್, ಆ್ಯಂಡ್ ಅವರು ಲೇಸಿಯಾಗಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಯುವರ್ ವರ್ಡ್ಸ್ ಆರ್ ಗೋಯಿಂಗ್ ಟು ಕ್ರಿಯೇಟ್ ದಟ್ ಐಡೆಂಟಿಟಿ. ನಾವು ಬಿಹೇವಿಯರ್ನ ಚೇಂಜ್ ಮಾಡಬೇಕು, ಐಡೆಂಟಿಟಿನ ಹಿಟ್ ಮಾಡಬಾರ್ದು. ಓಕೆ, ಸ್ಮೋಕಿಂಗ್ ಈಸ್ ಅ ಬಿಹೇವಿಯರ್, ಬಟ್ ಸ್ಮೋಕರ್ ಈಸ್ ಅ ಐಡೆಂಟಿಟಿ. ಓಕೆ, ಹಾಗಾಗಿ ಐಡೆಂಟಿಟಿ ಕ್ಲಾರಿಟಿ ಇಲ್ಲದೆ ಇರೋರಿಗೆ ಹೆಂಗೆ ಬಿಹೇವ್ ಮಾಡಬೇಕು, ನಾನು ಏನನ್ನು ಆಪ್ಟ್ ಮಾಡಬೇಕು, ಅದ್ರ ಬಗ್ಗೆ ಅವೇರ್ನೆಸ್ಸೇ ಇಲ್ಲ. ಸೆಲ್ಫ್ ಅವೇರ್ನೆಸ್ ಬಗ್ಗೆ ನೀವು ಮಾತಾಡಿದ್ರಿ. ಸೆಲ್ಫ್ ಅವೇರ್ನೆಸ್ ಅಂತ ನಾವು ತುಂಬ ಡೀಪಾಗಿ ಡೆಪ್ತಾಗಿ ಡೆಫಿನೇಷನ್ಸ್ನೆಲ್ಲ ಡಿಸ್ಕಷನ್ ಮಾಡೋ ಅವಶ್ಯಕತೆ ಇಲ್ಲ. ಇಟ್ಸ್ ವೆರಿ ಸಿಂಪಲ್. ವಾಟ್ ಈಸ್ ಯುವರ್ ಸ್ಟ್ರೆಂತ್? ಎಸ್, ವೇರ್ ಯು ಕ್ಯಾನ್ ಇಂಪ್ರೂವ್ ಯುವರ್ ಸೆಲ್ಫ್. ಟು ಇಂಪ್ರೂವ್ ದಟ್ ಸ್ಕಿಲ್ಸ್ ಆರ್ ಎನಿಥಿಂಗ್, ವಾಟ್ ಯು ರಿಕ್ವೈರ್ಡ್, ಆಲ್ ದೀಸ್ ಆರ್ ಸೆಲ್ಫ್ ಅವೇರ್ನೆಸ್ ಅಲ್ವಾ? ಸೆಲ್ಫ್ ಅವೇರ್ನೆಸ್ ಅಂದರೆ ನೀವು ತುಂಬ ಏನೋ ದೊಡ್ಡ ಜ್ಞಾನಿ ಥರ ಮಾತಾಡಬೇಕು ಅಂತೇನಿಲ್ಲ.
ಅಲ್ವಾ? ಇದನ್ನು ನಾವು ಸಿಂಪ್ಲಿಫೈ ಮಾಡೋದೇ ನಮ್ಮ ಆಬ್ಜೆಕ್ಟಿವ್ ಆಫ್ ಅವರ್ ವರ್ಕ್ಶಾಪ್ಸ್ ಆ್ಯಂಡ್ ಫೋಕಸ್ ವೈಡರ್ಸ್. ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ದಿಸ್ ಸೆಲ್ಫ್ ಲವ್ ಅನ್ನೋದು ತುಂಬ ಬಂದಿದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ. ಸೆಲ್ಫ್ ಲವ್ ಅಥವಾ ಲವ್ ಯೋರ್ ಸೆಲ್ಫ್, ಲೀವ್ ಫಾರ್ ಯೋರ್ ಸೆಲ್ಫ್, ಆ ಮೈಂಡ್ಸೆಟ್ ಯಾಕೆ ಯೂತ್ಸಲ್ಲಿ ಆಗಿರಲಿ ಈಗಿನ ಜನ್ರೇಷನಲ್ಲಿ ಆಗಿರಲಿ ಅದು ಬೇರೆಯವರಿಗೆ ಪ್ರೊಜೆಕ್ಟ್ ಮಾಡೋಕೆ ದಟ್ ಐ ಕೇರ್ ಫಾರ್ ಮೈ ಸೆಲ್ಫ್ ಅಥವಾ ಆ ಥರದ ಥಿಂಕಿಂಗ್? ಅಲ್ಲ, ಬೇರೆಯವ್ರಿಗೆ ಪ್ರಾಜೆಕ್ಟ್ ಮಾಡೋಕ್ಕೋಸ್ಕರ ವೀಡಿಯೋಸಲ್ಲಿ ಅದನ್ನು ಶೂಟ್ ಮಾಡೋಕ್ಕೋಸ್ಕರ ಅದು ಮಾಡ್ತಾರೆ, ದಟ್ಸ್ ರಾಂಗ್. ಸೆಲ್ಫ್ ಲವ್ ಆ್ಯಂಡ್ ಸೆಲ್ಫ್ ಅಕ್ಸೆಪ್ಟೆನ್ಸ್ ಆರ್ ವೆರಿ ಎಸೆನ್ಷಿಯಲ್. ಈಗ ನನ್ನನ್ನು ನಾನು ಒಪ್ಕೊಂಡಲೆ ಬೇರೆಯವ್ರು ನನ್ನ ಒಪ್ಕೊಳ್ಳಿ ಅಂತ ಅಂದ್ಕೊಳ್ಳೋದು ದೊಡ್ಡ ತಪ್ಪು. ನನ್ನನ್ನು ನಾನು ಅಕ್ಸೆಪ್ಟ್ ಮಾಡ್ದಲೆ, ನನ್ನನ್ನು ನಾನು ಇಷ್ಟಪಡ್ದಲೆ ಬೇರೆಯವ್ರು ನನ್ನನ್ನು ಇಷ್ಟಪಡಬೇಕು ಅಂತ ಅನ್ನೋದು ದೊಡ್ಡ ತಪ್ಪು. ಓಕೆ, ಇಲ್ಲಿ ಏನಾಗಿದೆ ಅಂತಂದರೆ ಎಕ್ಸಿಬಿಷನ್ಸ್ಗೋಸ್ಕರ ಇದನ್ನೆಲ್ಲ ಮಾಡ್ತಾಯಿದ್ರೆ ದಟ್ಸ್ ರಾಂಗ್. ಟು ಫಿಲ್ ನೀವು ನಿಮ್ಮ ಜೊತೆಗೆ ಕುತ್ಕೊಂಡಾಗ ನೀವು ಕಂಫರ್ಟಬಲ್ ಆಗಿದ್ದರೆ, ವೆನ್ ಯು ಆರ್ ಅಲೋನ್, ಇಫ್ ಯು ಫೀಲ್ ಕಂಫರ್ಟಬಲ್, ದಟ್ಸ್ ಗುಡ್. ದಟ್ಸ್ ವಾಟ್ ದ ಸ್ಟೇಟ್ ವಿ ನೀಡ್ ಟು ಅಚೀವ್. ಮೆಡಿಟೇಟಿವ್ ಸ್ಟೇಟ್ ಸಮಥಿಂಗ್ ಲೈಕ್. ಮೆಡಿಟೇಟಿವ್ ಅಂದರೆ ಮತ್ತೆ ಅದನ್ನು ನಾವು ಸ್ಪಿರಿಚುವಲ್ ಆಸ್ಪೆಕ್ಟ್ಸಲ್ಲಿ ಡಿಸ್ಕಷನ್ ಮಾಡೋದು ಆಮೇಲೆ ಮಾಡೋಣ. ದಿಸ್ ಇಸ್ ಕಂಪ್ಲೀಟ್ ಸೈನ್ಸ್ ಅಂದರೆ ಯಾಕೆ ನಾನು ಇದನ್ನು ಹೇಳ್ತಿದ್ದೀನಿ ಅಂತಂದರೆ ಸರ್, ಇಫ್ ಯು ಆರ್ ನಾಟ್ ಕಂಫರ್ಟಬಲ್ ವಿತ್ ಯುವರ್ ಸೆಲ್ಫ್, ಯು ಕಾಂಟ್ ಬಿ ಕಂಫರ್ಟಬಲ್ ವಿತ್ ಅದರ್ಸ್. ಅಲ್ವಾ? ಈಗ ನಿನ್ನ ಜೊತೆ ನೀನು ಖುಷಿಯಾಗಿಲ್ಲಪ್ಪ, ನೀನು ಮಾಡೋ ಕೆಲಸಗಳಿಗೆ ನೀನೇ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ನಿನ್ನ ಕನಸುಗಳನ್ನು ನೀನೇ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತಂದರೆ ಹೂ ಇಸ್ ಗೋಯಿಂಗ್ ಟು ಅಕ್ಸೆಪ್ಟ್ ಇಟ್? ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಇದ್ದಾರೆ. ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ, ನಮಗೆ ಲೈಕ್ ಕೊಡೋರು, ನಮಗೆ ಕಾಮೆಂಟ್ ಮಾಡೋಲ್ಲ, ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರುತ್ತೆ ಅಂದ್ಕೊಳ್ಳೋದು ದೊಡ್ಡ ತಪ್ಪಲ್ವಾ? ಸಮ್ ಟೈಮ್ ಆಕ್ಸಿಡೆಂಟಲಿ ಕೂಡ ಪ್ರೆಸ್ ಆಗಿರುತ್ತೆ. ಸೊ ದಿಸ್ ಇಸ್ ಹೌ. ಅಂದರೆ ವರ್ಚುವಲ್ ರೆಸ್ಪಾನ್ಸಸ್ಗಳ ಮೇಲೆ ನಮ್ಮ ರಿಯಲ್ ಲೈಫನ್ನು ಸ್ಟಿಚ್ ಮಾಡೋಕ್ಕೆ ಹೋಗೋದಿದೆಯಲ್ಲ, ಇಟ್ಸ್ ಅ ವೆರಿ ರಾಂಗ್ ಅಟೆಂಪ್ಟ್ ಐ ಫೀಲ್. ಓಕೆ, ಆ ಸೆಲ್ಫ್ ಲವ್ ಸೋಷಿಯಲ್ ಮೀಡಿಯಾ ಬಗ್ಗೆ ಎಲ್ಲ ನಾವು ಥಿಂಕ್ ಮಾಡ್ತಾ ಇದ್ದೀವಿ. ನಿಮ್ಮ ಬುಕ್ಕಿನ ಫಸ್ಟ್ ಅಲೈನ್ಮೆಂಟ್ ಇರೋದು ಯುವರ್ ಫೋನ್ ಇಸ್ ದಿ ಕನ್ವೀನಿಯಂಟ್ ಬ್ಲೇಮ್ ನಾಟ್ ದಿ ಕಾಸ್ ಅಂತ ಬರ್ತಿದ್ರೆ. ಯೂಶಲಿ ನಾವು ಪೇರೆಂಟ್ಸ್ ಎಲ್ಲ ನೋಡೋದೇ ಇರ್ತೀವಿ, ಈ ಬೆಳಗ್ಗೆ ಎದ್ದರೆ ಫೋನ್ ನೋಡ್ತಾನೆ, ಟಿ ವಿ ನೋಡ್ತಾರೆ, ಶಾರ್ಟ್ಸ್ ನೋಡ್ತಾರೆ, ಇನ್ಸ್ಟಾಗ್ರಾಮ್ ನೋಡ್ತಾರೆ, ಬರೀ ಅವ್ನು ಫೋಕಸ್ ಆಗಿ ಓದೋದೇ ಇಲ್ಲ, ಇಷ್ಟು ಗಂಟೆ ಓದೋದೇ ಇಲ್ಲ ಅಂತ. ಸೊ ನೀವು ಹೇಳ್ತಾ ಇದ್ದೀರಾ ಫೋನ್ ಇಸ್ ನಾಟ್ ಎ ಡಿಸ್ಟ್ರಾಕ್ಷನ್, ಅಂದರೆ ಅದು ಡಿಸ್ಟ್ರಾಕ್ಷನ್ ಅಲ್ಲ, ಅದೊಂದು ಕನ್ವೀನಿಯಂಟ್ ಬ್ಲೇಮ್. ನೀವು ಎಲ್ಲದನ್ನು ಅದ್ರ ಮೇಲೆ ಬ್ಲೇಮ್ ಮಾಡೋದಕ್ಕೆ ಆ ಅಲೈನ್ಮೆಂಟ್ ಬಗ್ಗೆ ಹೇಳ್ತೀರಾ? ಸಿ ದಟ್ಸ್ ವೈ ಆ ಚಾಪ್ಟರ್ನ ನಾವು ಆ ಪರ್ಟಿಕ್ಯುಲರ್ ಅಲೈನ್ಮೆಂಟನ್ನು ಹೇಳಿದ್ದು ಉದ್ದೇಶನೇ ಇದು. ಯುವರ್ ಫೋನ್ ಈಸ್ ಅನ್ ಎ ಕನ್ವೀನಿಯಂಟ್ ಬ್ಲೇಮ್ ನಾಟ್ ಅ ಕಾಸ್. ಯಾಕೆ ಆ ಚಾಪ್ಟರ್ನ ಆ ಪರ್ಟಿಕ್ಯುಲರ್ ಅಲೈನ್ಮೆಂಟ್ನ ಹೇಳ್ತೀನಿ ಅಂತಂದರೆ, ಯೂಶ್ವಲಿ ನೀವು ಕೇಳಿ, ಈಗ ನೀವು ಹೇಳಿದಾಗೆ ಯಾರನ್ನಾರ ಕೇಳಿ, ಆ ಫೋನ್ ಬಂತು ಹಾಳಾಗೋಗ್ಬಿಟ್ರು, ಇಂಟರ್ನೆಟ್ ಬಂತು ಹಾಳಾಗೋಗ್ಬಿಟ್ರು, ಫೋನ್ ಹಿಡ್ಕೊಂಡಿರೋದಕ್ಕೆ ಡಿಸ್ಟ್ರಾಕ್ಟ್ ಆಗಿದ್ದಾರೆ ಅಂತ ಹೇಳ್ತಾರಲ್ವ. ನೀವು ಸ್ವಲ್ಪ ಅದನ್ನು ಡೀಪ್ ಸ್ಟಡಿ ಮಾಡಿ ನೋಡಿದ್ರೆ ಡಿಸ್ಟ್ರಾಕ್ಷನ್ ಫೋನಿಂದ ಕ್ರಿಯೇಟ್ ಆಗ್ತಾ ಇಲ್ಲ, ಮೈಂಡ್ ಇಸ್ ಚೂಸಿಂಗ್ ದ ಫೋನ್. ಓಕೆ ಓಕೆ, ಸ್ಲೈಟ್ ಡಿಫ್ರೆನ್ಸ್ ಇದೆ ಇಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನಾನು ಫಿಸಿಕ್ಸ್ ಡೆರಿವೇಷನ್ ಏನೋ ಓದ್ತಾ ಕೂತ್ಕೊಂಡಿರ್ತೀನಿ, ಪ್ರಾಬ್ಲಮ್ ಏನೋ ಸಾಲ್ವ್ ಮಾಡೋಕ್ಕಾಗುತ್ತೆ, ನನಗೆ ಈಸಿ ಅಂತ ಅನಿಸ್ಲಿಲ್ಲ ಅಥವಾ ಏನೋ ಟಫ್ ಸಿಚುವೇಶನ್ ಬಂತು, ನನಗೆ ಫಾರ್ಮುಲಾ ಗೊತ್ತಾಗ್ತಾ ಇಲ್ಲ. ಈಸಿಯಾಗಿ ನಾನು ಏನು ಮಾಡ್ತೀನಿ ಅಂದರೆ ಮೈಂಡ್ ಆಲ್ವೇಸ್ ಚೂಸ್ ದ ಈಸಿಯೆಸ್ಟ್ ಥಿಂಗ್, ವಾಟ್ ಐ ಸೆಡ್ ರೈಟ್. ಫೋನ್ ಪಕ್ಕದಲ್ಲಿರುತ್ತೆ, ಚೂಸ್ ಮಾಡ್ತೀವಿ ಅಷ್ಟೇ. ಒನ್ಸ್ ಯು ಡೋಂಟ್ ಹ್ಯಾವ್ ಅ ಕ್ಲಾರಿಟಿ ಅಬೌಟ್ ಯುವರ್ ನೆಕ್ಸ್ಟ್ ಸ್ಟೆಪ್, either you will become lazy or you will get distracted. Okay, once he distracted, then only he is going to pick the phone. ಅವನು ಡಿಸ್ಟ್ರಾಕ್ಟ್ ಆಗಿರೋದಕ್ಕೆ ಫೋನ್ ಎತ್ಕೋತಿದ್ದಾನೆ ಬಿಟ್ಟರೆ ಫೋನ್ ಡಿಸ್ಟ್ರಾಕ್ಷನ್ಸ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಅಫ್ಕೋರ್ಸ್ ಅಲ್ಲಿ ಬರ್ತಾ ಇರೋದು, ನೀವು ಒಂದ್ಸತಿ ತೊಗೊಂಡಾದ್ಮೇಲೆ ನೀವು ಅದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ವಿ ಕಾಂಟ್ ಡೈರೆಕ್ಟ್ಲಿ ನೆಗ್ಲೆಕ್ಟ್ ಇಟ್, ಬಟ್ ವೈ ಐ ಆಮ್ ಸೇಯಿಂಗ್ ಇಟ್ಸ್ ಅನ್ ಅ ಕನ್ವೀನಿಯಂಟ್ ಬ್ಲೇಮ್ ಅಂತ ಅಂದರೆ, ಅದು ನಿಮಗೆ ತಿರುಗಿಸಿ ಬೈತಾ ಇಲ್ಲ, ಅದಕ್ಕೋಸ್ಕರ ನೀವು ಅದನ್ನು ಬ್ಲೇಮ್ ಮಾಡ್ತಾ ಇದ್ದೀರಾ. ಓಕೆ ಓಕೆ ಓಕೆ. If it was a human, adunna yes, you don't have an attention, you don't have a ability to concentrate on one thing, and you are losing the focus because lack of intention. Okay, you are blaming the phone. And let me ask this question to directly. ನಾವೆಲ್ಲ ಟೆಕ್ನಿಕಲ್ ಎರಾದಲ್ಲಿ ಬದುಕ್ತಾ ಇದೀವಿ. ನೆಟ್ವರ್ಕ್ ಅನ್ನೋದು ಯಾವ ಥರ ಆಗಿದೆ ಅಂತಂದರೆ, ಒಂದು 2-3 ಅವರ್ಸು ನೀವು ಫೋನ್ ಮಾಡಿದಾಗ ನಿಮ್ಮದು ಏನಾದ್ರು ಫೋನ್ ರಿಂಗ್ ಆಗಿಲ್ಲ ಅಥವಾ ನೀವು ಫೋನಿಗೆ ಅವೈಲಬಲ್ ಆಗಿಲ್ಲ ಅಂತಂದರೆ ಎಕ್ಸಿಸ್ಟೆನ್ಸ್ ಬಗ್ಗೆನೇ ಯೋಚನೆ ಮಾಡೋವಂಥ ಟೆಕ್ನಿಕಲ್ ಡಿಪೆಂಡೆನ್ಸಿ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಇಂಥ ಎರಾದಲ್ಲಿ ನೀನು ಫೋನ್ ಯೂಸ್ ಮಾಡಬೇಡ, ನೆಟ್ವರ್ಕ್ ಯೂಸ್ ಮಾಡಬೇಡ, ಆ ಥರ ಏನಾದ್ರು ನೀವು ಗೈಡ್ ಮಾಡಿದ್ರೆ, ಮಕ್ಕಳಿಗೆ ಹೇಳಿದ್ರೆ ಅಥವಾ ಸ್ಟೂಡೆಂಟ್ಸ್ಗೆ ಹೇಳಿದ್ರೆ, ಯಾರಿಗಾರು ಹೇಳಿದ್ರೆ 100% ದೇ ಫೀಲ್ ಇಟ್ ಇಸ್ ಇರ್ರೆಲೆವೆಂಟ್. ಓಲ್ಡ್ ಸ್ಕೂಲ್ ಥಾಟ್. ಎಸ್, ಇಫ್ ಯು ಸ್ಪೀಕ್ ಲೈಕ್ ದಿಸ್, ಈ ಅನ್ರಿಯಲಿಸ್ಟಿಕ್ ಅಂತ ಅನ್ಸಲ್ವಾ? ಈಗ ಫಾರ್ ಎಕ್ಸಾಂಪಲ್ ಏನೇ ಅನ್ರಿಯಲಿಸ್ಟಿಕ್ ಆಗಿರೋದನ್ನ ನಿಮಗೆ ಹೇಳಿದ್ರೆ ನೀವು ಒಪ್ತೀರಾ ಅದನ್ನು? ಇಲ್ಲ. ಓಕೆ, ಬಿಕಾಸ್ ಅನ್ ಹ್ಯೂಮನ್ ಮೈಂಡ್, ಅವ್ರು ನಿಮ್ಮ ಮಕ್ಕಳೇ ಆಗಿರ್ಬೋದು, ಯೋಚನೆ ಮಾಡ್ತಾರೆ ಹೌ ಇಟ್ ಈಸ್ ಪಾಸಿಬಲ್ ಅಂತ. ಓಕೆ, ದಟ್ಸ್ ವೈ ಐ ಸೆಡ್ ಇಟ್ಸ್ ಅನ್ ಕನ್ವೀನಿಯಂಟ್ ಬ್ಲೇಮ್, ಇಟ್ಸ್ ನಾಟ್ ಎ ಕಾಸ್. ಅದು ಕಾಂಟ್ರಿಬ್ಯೂಟ್ ಮಾಡ್ತಿರೋದಂತೂ ನಿಜ, ಬಟ್ ನೀವು ಅಲ್ಲಿಗೆ ಏನಕ್ಕೆ ಹೋಗ್ತಾ ಇದ್ದೀರಾ? ಮೈಂಡ್ ಆಲ್ವೇಸ್ ಸರ್ಚ್ ದ ಎಕ್ಸೈಟ್ಮೆಂಟ್. ವೇರ್ ದರ್ ಇಸ್ ಅನ್ ಎಕ್ಸೈಟ್ಮೆಂಟ್, ದೇ ಆರ್ ಗೋಯಿಂಗ್ ಟು ಕೀಪ್ ಇಟ್ ರೈಟ್. ಹೊರಗಡೆ ಕ್ಲಾಸಸ್ಸಲ್ಲಿ ಲೆಕ್ಚರಿಂಗ್ನ ಕೇಳಬೇಕಾದ್ರೆ
ಅಥವಾ ಏನೋ ಕಲಿಬೇಕಾದ್ರೆ ಏನೋ ಡಿಸ್ಕಷನ್ ಮಾಡಬೇಕಾದ್ರೆ ಅಥವಾ ಯಾರ ಹತ್ರನೋ ಮಾತಾಡಬೇಕಾದ್ರೆ ಎಕ್ಸೈಟ್ಮೆಂಟ್ ಇಲ್ಲ ಅಂತಂದರೆ ಅಲ್ಲಿ ಅವ್ರನ್ನೇನೋ ಅವರ ಒಂದು ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗ್ತಿಲ್ಲ ಅಂತಂದರೆ ಐಸೋಲೇಟ್ ಆಗೋಕ್ಕೆ ಅದೊಂದೇ ದಾರಿ ಇರೋದಲ್ವಾ. ಎಸ್ ಎಸ್ ಎಸ್. ಸೊ ದಿಸ್ ಇಸ್ ಹೌ ದೇ ಆರ್ ಡೂಯಿಂಗ್ ಇಟ್. ಓಕೆ, ಇನ್ನು ಈ ಅಟೆನ್ಷನ್ ಅದೊಂದು ಫೋನಿಂದು ಇಟ್ಸ್ ಅಂದರೆ ನಾವು ಅಡ್ಯಾಪ್ಟ್ ಆಗಬೇಕು ಅನ್ನೋದು ಬಗ್ಗೆ ಒಂದಾದರೆ, ನಾವು ಒಂದು ಫೋನ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಒಂದು ಇಮೇಜ್ ಬಿಲ್ಡ್ ಮಾಡ್ಕೊತೀವಿ, ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಕೊತೀವಿ. ನಾವು ಹೀಗೆ ಇರಬೇಕು, ನಾವು ಲೋಕಕ್ಕೆ ಅಥವಾ ಪ್ರಪಂಚಕ್ಕೆ ಈ ಥರ ಪ್ರೊಜೆಕ್ಟ್ ಆಗಬೇಕು, ಐ ನೀಡ್ ಅ ಸೆಲ್ಫ್ ಇಮೇಜ್. ಅದು ನಾವು ನಮ್ಮ ಸ್ಟ್ಯಾಂಡರ್ಡ್ ನಾವು ಪ್ರೊಜೆಕ್ಟ್ ಮಾಡ್ಕೊತೀವಿ. ಅದು ಎಷ್ಟು ಔಟರ್ ಲೈಫಿಗೆ ಲಿಂಕ್ ಆಗುತ್ತೆ ಅಂದರೆ ನಾವು ಏನು ಇನ್ನರ್ ಇಮೇಜನ್ನು ಡೆವಲಪ್ ಮಾಡ್ಕೊತೀವಲ್ಲ, ಅದು ಔಟರ್ ಲೈಫ್ಗೆ ಮೈಂಡ್ಗೆ ಯಾವ ಥರ ಇನ್ಫ್ಲೂಯೆನ್ಸ್ ಆಗ್ಬೋದು ಅಂತ. ಬೇಸಿಕಲಿ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಪರ್ಪಸ್ ಆಫ್ ದಿ ಸೋಷಿಯಲ್ ಮೀಡಿಯಾ. Okay, social media is a platform to explore your skills or your services, your products. Basically it's a marketing platform. We must understand it. ಆದರೆ ಜನಗಳಿಗೆ ನಾವು ಅದನ್ನು ಅರ್ಥ ಮಾಡ್ಕೊಂಡಿರೋದೇನು ಅಂತಂದರೆ, ಇದು ನನಗೆ ಅನಿಸಿದ್ದನ್ನೆಲ್ಲ ಶೇರ್ ಮಾಡೋಕ್ಕೆ ಒಂದು ಪ್ಲಾಟ್ಫಾರ್ಮ್. ಅಫ್ಕೋರ್ಸ್ ಯು ಕ್ಯಾನ್ ಶೇರ್ ಇಟ್, ಬಟ್ ನೀವು ಅಲ್ಲಿ ವರ್ಚುವಲಿ ಏನು ಬರ್ತಾ ಇದೆ ಆ ಬೇಸ್ಡ್ ಆನ್ ದಟ್ ನಾನು ನನ್ನ ಐಡೆಂಟಿಟಿನ ಬಿಲ್ಡ್ ಮಾಡ್ಕೊಳಕ್ಕೆ ಹೋಗ್ತೀನಿ, ಅದನ್ನು ನಾನು ಪ್ರೊಜೆಕ್ಟ್ ಮಾಡ್ತೀನಿ ಔಟರ್ ವರ್ಲ್ಡ್ಗೆ ಅಂತ ಅಂದರೆ ತುಂಬ ಸೆನ್ಸಿಬಲಾಗಿ ಯೋಚನೆ ಮಾಡಬೇಕಾಗಿರುವಂಥ ವಿಚಾರ. ನಾನು ತುಂಬ ಇಂಟ್ರಾಕ್ಷನ್ ಮಾಡ್ತೀನಿ. ಐ ಇಂಟ್ರಾಕ್ಟ್ ವಿತ್ ಲಾಟ್ ಆಫ್ ಸ್ಟೂಡೆಂಟ್ಸ್ ವೈಲ್ ಐ ಡೂಯಿಂಗ್ ಸೆಷನ್ಸ್ ಆ್ಯಂಡ್ ಆಲ್ಸೋ ಐ ಇಂಟ್ರಾಕ್ಟೆಡ್ ವಿತ್ ಮೆನಿ ಟೀಚರ್ಸ್. ಇವ್ರ ಹತ್ರ ಎಲ್ಲ ನಾವು ಅವ್ರನ್ನ ಆ ಡಿಸ್ಕಷನಲ್ಲಿ ನಮಗೆ ಒಂದು ಅರ್ಥ ಆಗೋದೇನು ಅಂತಂದರೆ, ಅಲ್ಲಿ ಬರೋದೆಲ್ಲ ಸತ್ಯ, ಅಲ್ಲಿ ಕಾಣಿಸೋದೆಲ್ಲ ಹಿಂಗೇ ಇದ್ದಾರೆ ಜನ ಅಂತ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಇಟ್ ಇಸ್ ಅ ನೋನ್ ಫ್ಯಾಕ್ಟ್. ಯಾರೂ ತುಂಬ ಸೈಕಲ್ ಹೊಡೆದಿರೋದನ್ನು ಫೇಲ್ ಆಗಿರೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲ್ಲ. ನಗ್ತಾ ಇರೋ ಒಂದು ಮೂಮೆಂಟ್ ಹಾಕಿರ್ತಾರೆ, ಅದರಿಂದ ಜಗಳ ಆಡಿರ್ತಾರೆ ಅವ್ರು, ಅದನ್ನು ಯಾರೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲ್ಲ. ಅಂದರೆ ದಟ್ ಈಸ್ ಅನ್ ಪ್ಲ್ಯಾಟ್ಫಾರ್ಮ್ ವಿ ಕ್ರಿಯೇಟೆಡ್ ಟು ಪೊಸಿಷನ್ ಅವರ್ ಸೆಲ್ಫ್. ಎಸ್, ವಿ ಆರ್ ಡೂಯಿಂಗ್ ಸಮಥಿಂಗ್ ಅಂತ ಒಂದು ಇದು. ಆ್ಯಂಡ್ ವಿ ಆರ್ ಆಲ್ ಲಿವಿಂಗ್ ಇನ್ ದಟ್ ಅಟೆನ್ಷನ್ ಎಕಾನಮಿ. ಅಟೆನ್ಷನ್ ಎಕಾನಮಿ ಅಂತ ಯಾಕೆ ನಾವು ಹೇಳ್ತೀವಿ ಅಂತಂದರೆ, ಯುವರ್ ಅಟೆನ್ಷನ್ ಈಸ್ ಮೈ ರೆವಿನ್ಯೂ. If somebody is watching this video, they are going to get the education or information about our services and what we are doing and how we are doing. Okay, once they got that interest about ourselves and they start searching about our service and all these things. First pitch is your attention. If I grab your attention, something I can convince you. Okay. This is how all social media platforms. Alignment allu ide ansute. Yes. I mean attention as yes. economy. Yes, attention economy ನಲ್ಲಿ ನಾವು ಬದುಕ್ತಾ ಇದೀವಿ ಅಂತ ಏನಕ್ಕೆ ಹೇಳ್ತಾ ಇದೀವಿ ಅಂತಂದರೆ, ಈ ಎಂಟೈರ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಆಗಿರ್ಬೋದು, ಎನಿ ಆ್ಯಪ್ಸ್ ಆಗಿರ್ಬೋದು, ಇದು ಡಿಸೈನ್ ಆಗಿರೋದು ಹಾಗೆ. ನೀವು ಎಷ್ಟೊತ್ತು ಆ ಪ್ಲ್ಯಾಟ್ಫಾರ್ಮ್ ಮೇಲೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಅದು ನನ್ನ ಕರೆನ್ಸಿ. ಓಕೆ, ಐ ಕ್ಯಾನ್ ಸೆಲ್ ಸಮಥಿಂಗ್, ಐ ಕ್ಯಾನ್ ಕನ್ವಿನ್ಸ್ ಸಮಥಿಂಗ್. ರೈಟ್, ದಿಸ್ ಇಸ್ ಹೌ ವಿ ಆರ್ ಪೊಸಿಷನಿಂಗ್. ಇದು ಮಾರ್ಕೆಟಿಂಗ್ ಪರ್ಪಸಲ್ಲಿ, ಬಿಸ್ನೆಸ್ ಪರ್ಪಸಲ್ಲಿ ಅದು ಬೇಕು, ಇಲ್ಲ ಅಂತ ಹೇಳ್ತಾರೆ. ವಿ ಕಾಂಟ್ ಡಿನೈ ಇಟ್, ಬಟ್ ವಿ ಮಸ್ಟ್ ಹ್ಯಾವ್ ದಟ್ ಅವೇರ್ನೆಸ್. ವರ್ಚುವಲ್ ಯಾವುದು, ರಿಯಲ್ ಯಾವುದು, ಆ ಒಂದು ಸ್ಲೈಟ್ ಡಿಫ್ರೆನ್ಸ್ ಬಿಟ್ವೀನ್ ವರ್ಚುವಲ್ ಆ್ಯಂಡ್ ರಿಯಾಲಿಟಿನ ನಾವು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ದಲೇ, ಆ ಕಾನ್ಷಿಯಸ್ನೆಸ್ನ ತರಿಸಲೇ ಇನ್ಫ್ಲೂಯೆನ್ಸ್ ಆಗೋಕ್ಕೆ ಬಿಡೋದಿದೆಯಲ್ಲ, ದಟ್ ಇಸ್ ಡಿಸಾಸ್ಟರ್. ಅದೇ ಅಲೈನ್ಮೆಂಟ್ ಚಾಪ್ಟರಲ್ಲಿ ನೀವು ಒಂದು ಲೈನ್ ಮೆನ್ಷನ್ ಮಾಡ್ತೀರಾ, ದಟ್ ಫೋಕಸ್ ಡ್ರಿಫ್ಟ್ಸ್ ಡ್ಯೂ ಟು ಆಬ್ಸೆನ್ಸ್ ಆಫ್ ಡೈರೆಕ್ಷನ್ ಅಂತ. ಎಸ್, ಸೊ ಆ ಲೈನನ್ನು ಎಕ್ಸ್ಪ್ಲೈನ್ ಮಾಡೋದಂದರೆ, ಅಂದರೆ ಡೀಟೇಲ್ಡ್ ಆಗಿ ಡೈರೆಕ್ಷನ್ಗೂ ಫೋಕಸ್ಗೂ ಏನು ಲಿಂಕ್ ಇದೆ? ವೆರಿ ಸಿಂಪಲ್. ಫಾರ್ ಎಕ್ಸಾಂಪಲ್, ನಾನು ಎಲ್ಲಿಗೋ ಒಂದು ಕಡೆ ಹೋಗ್ಬೇಕಪ್ಪ. ಫಾರ್ ಎಕ್ಸಾಂಪಲ್, ಐ ನೀಡ್ ಟು ಟ್ರಾವೆಲ್ ಫ್ರಮ್ ಇಯರ್ ಟು ಬ್ಯಾಂಗ್ಳೂರ್. ಇಫ್ ಐ ನೋ ದ ಡೈರೆಕ್ಷನ್, ಐ ಕ್ಯಾನ್ ಡ್ರೈವ್ ಆರ್ ಐ ಕ್ಯಾನ್ ಆಪ್ ದ ವೆಹಿಕಲ್ಸ್. ಓಕೆ, ನಾನು ಎದ್ದು ನಿಂತ್ಕೊಂಡ್ಬಿಟ್ಟಿದ್ದೀನಿ, ನಾನು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಫೋಕಸ್ ಹೆಂಗೆ ಬರುತ್ತೆ? ಓಕೆ, ಇಂಟೆನ್ಷನ್ ಆ್ಯಂಡ್ ಡೈರೆಕ್ಷನ್ಸ್ ಇದ್ದಾಗ ಅಟೆನ್ಷನ್ ತಂತಾನಾಗೆ ಬರುತ್ತೆ, ಆ್ಯಕ್ಷನ್ ತಂತಾನಾಗೆ ತಗೋತಾರೆ. ಇಟ್ಸ್ ಆಲ್ ಅಬೌಟ್ ಕ್ಲಾರಿಟಿ, ವಾಟ್ ಐ ವಾಂಟ್ ಟು ಸೇ. ಇವತ್ತು ನಾವು ಕೊಡಬೇಕಾಗಿರೋದು ಏನನ್ನು ಮಾಡಬೇಕು ಅಂತ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ದೇ ನೋ ವಾಟ್ ಟು ಡೂ, ಹೌ ಟು ಡೂ ಅನ್ನೋದ್ರ ಬಗ್ಗೆ, ವೈ ಯು ಮಸ್ಟ್ ಡೂ. ಓಕೆ, ಹೌ ಅನ್ನೋದು ಎಂಟೈರ್ ಪ್ರೊಸೀಜರ್ನ ಹೇಳ್ಕೊಟ್ರೆ, ವೈ ಅನ್ನೋದು ಪರ್ಪಸ್ನ ಹೇಳ್ಕೊಡುತ್ತೆ. ಪ್ರೊಸೀಜರ್ ಆ್ಯಂಡ್ ಪರ್ಪಸ್ ಗೊತ್ತಾಯಿತು ಅಂತಂದರೆ ಅದನ್ನು ಎಕ್ಸಿಕ್ಯೂಷನ್ ಮಾಡೋದು ಇಟ್ಸ್ ನಾಟ್ ಅ ಬಿಗ್ ಚಾಲೆಂಜ್ ಫಾರ್ ದೆಮ್. ಎಕ್ಸಿಕ್ಯೂಷನ್ ಇಸ್ ದಿ ಪಾಯಿಂಟ್ ಅಂತ. ಇನ್ನು ನೀವು ಈ ಒಂದು ಏನಂದರೆ ಅಟೆನ್ಷನ್ ಎಕಾನಮಿ ಅನ್ನೋ ಒಂದು ಮೆನ್ಷನ್ ಮಾಡಿದ್ರಿ. ಈಗ ಯೂಶಲಿ ನಾವು ಅಟೆನ್ಷನ್ ನಾವು ನೋಡ್ತಾ ಇರೋದಕ್ಕೆ ಬೇರೆಯವ್ರಿಗೆ ಎಕಾನಮಿ ಆಗುತ್ತೆ. ಅಂದರೆ ನಾವು ಅವ್ರ ಕಂಟೆಂಟ್ ನೋಡ್ತಾ ಇದೀವಿ ಅಂದರೆ ಅವ್ರಿಗೆ ಎಕಾನಮಿ, ನಮಗೆ ಇಟ್ಸ್ ಅ ಡಿಸ್ಟ್ರಾಕ್ಷನ್ ಆರ್
ಫೋಕಸ್ಸನ್ನು ಕಳ್ಕೊಂಡಂಗೆ. ಬಟ್ ಇನ್ನು ಕೆಲವು ನನ್ನ ಫ್ರೆಂಡ್ಸ್ ಆಗಿರಲಿ, ಕೆಲವು ಕಸಿನ್ಸು ಎಲ್ಲ ಹೇಳ್ತಾರೆ ರೀಲ್ಸು ಅಥವಾ ಯೂಟ್ಯೂಬಲ್ಲಿರೋ ವೀಡಿಯೋಸ್ಗಳನ್ನೆಲ್ಲ ನೋಡಿದ್ರೆ ಮೋಟಿವೇಶನ್ ಬರುತ್ತೆ ಅಂತ. ಸೊ ಆ ಮೋಟಿವೇಶನ್ ಟ್ರ್ಯಾಪ್ ಅನ್ನೋ ಒಂದು ಅಲೈನ್ಮೆಂಟಲ್ಲಿ ಯು ಹ್ಯಾವ್ ಎಕ್ಸ್ಪ್ಲೈನ್ ಮೋಟಿವೇಶನ್ ಈಸ್ ನಾಟ್ ಸಮಥಿಂಗ್ ದಟ್ ಡ್ರೈವ್ಸ್ ಯು ಲಾಂಗ್ ವೇ. ಸೊ ಆ ಮೋಟಿವೇಶನನ್ನು ಟ್ರ್ಯಾಪ್ ಅಂತ ಹೇಳಿದಿರ. ಯೂಶಲಿ ನಾವು ಹೇಳ್ತೀವಿ ನಾವು ಮೋಟಿವೇಟೆಡ್ ಆಗಿರಬೇಕು, ಆ ಟೆಡ್ಎಕ್ಸ್ ವೀಡಿಯೋ ನೋಡಿದ್ರೆ, ಇನ್ನೊಂದು ಯಾವುದೋ ವೀಡಿಯೋ ನೋಡಿದ್ರೆ ಮೋಟಿವೇಟ್ ಆಗ್ತೀವಿ ಅಂತ. ಬಟ್ ನೀವು ಹೇಳ್ತೀರಾ ಇಟ್ಸ್ ಅ ಟ್ರ್ಯಾಪ್. ಅದನ್ನು ಎಕ್ಸ್ಪ್ಲೈನ್ ಮಾಡಿ. ಎಸ್, ಮೋಟಿವೇಶನ್ ಈಸ್ ಅ ನಾಟ್ ಅ ರಾಂಗ್ ಥಿಂಗ್. ಸೊ ಅಲ್ಲಿ ನಾನು ಹೇಳಿರೋದು ಟ್ರ್ಯಾಪ್ ಅಂತ ಏನಕ್ಕೆ ಕೇಳಿದ್ದೀನಿ ಅಂತಂದರೆ, ಯು ಫೀಲ್ ಒಂದು ಎಕ್ಸೈಟಿಂಗ್ ಕಂಟೆಂಟನ್ನು ವಾಚ್ ಮಾಡಿದಾಗ ಅಥವಾ ಒಂದು ವೀಡಿಯೋ ವಾಚ್ ಮಾಡಿದಾಗ, ನಾನು ಹಿಂಗೆ ಆಗ್ಬಿಡ್ಬೇಕು ಅಂತ ಒಂದು 30 ಸೆಕೆಂಡ್ಸು ಒಂದು ದಿವಸ ಮೋಟಿವೇಶನ್ ಆಗಿರೋದ್ರ, ಆಫ್ಟರ್ ಒನ್ ಸ್ಲೀಪ್ ಮೋಟಿವೇಶನ್ ಗಾನ್. ಮೋಟಿವೇಶನಿಂದ ಎಲ್ಲ ಚೇಂಜ್ ಆಗೋ ಥರ ಇದ್ದಿದ್ರೆ ಇವತ್ತು ಇರೋ ಕಂಟೆಂಟ್ಗೆ ಪ್ರಪಂಚದಲ್ಲಿ ಭಾಳಷ್ಟು ಶಿಫ್ಟ್ಸ್ಗಳು ಆಗ್ಬಿಡ್ಬೇಕಾಗಿತ್ತಲ್ವಾ ಅಲ್ವಾ? ಹೌದು. ಮೋಟಿವೇಶನ್ ಇಸ್ ಅನ್ ಎಕ್ಸ್ಟರ್ನಲ್ ಸ್ಪಾರ್ಕ್. When you have some potential things, you get that inspiration or motivation from the outer side or some anybody ಯಾರಂದ್ರೆ ನೋಡಿ ನೀವು ಇನ್ಸ್ಪೈರ್ ಆಗಿ ನಾನು ಹಿಂಗೆ ಮಾಡ್ಕೋಬೇಕು ಅಂತ. ಯಾಕೆಂದರೆ ಇಫ್ ಯು ಡೋಂಟ್ ಹ್ಯಾವ್ ಅ ಇನ್ಸ್ಪಿರೇಷನ್ ಈಸ್ ಇಂಟರ್ನಲ್, ಮೋಟಿವೇಶನ್ ಈಸ್ ಎಕ್ಸ್ಟರ್ನಲ್. ಓಕೆ. If you don't have that inspiration, that motivation is not going to help you. That's why I said motivation is a trap. Motivation may spark something within your personality, but you need a discipline. You need a system to sustain it. ಓಕೆ, ನಾನು ಇವತ್ತೇನೋ ಬದಲಾಗಬೇಕು ಅಂತ ಅನ್ಸ್ಕೊಂಡ್ರೆ ಆ ಬದಲಾಗಬೇಕು ಅಂತ ಅಂದ್ಕೊಳ್ಳೋದು ಮೋಟಿವೇಶನ್. ಬಟ್ ಬದಲಾಗೋ ಪ್ರೋಸೆಸ್ಸಿಗೆ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ಡಿಸಿಪ್ಲಿನ್ ಬೇಕು, ಕಮಿಟ್ಮೆಂಟ್ ಬೇಕು, ಸಿಸ್ಟಮ್ ಬೇಕು. ದಟ್ಸ್ ವೈ ಐ ಸೆಡ್ ಅ ಮೋಟಿವೇಶನ್ ಇಸ್ ಅ ಟ್ರ್ಯಾಪ್. ಮೋಟಿವೇಶನ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಫಾರ್ ಯುವರ್ ಲಾಂಗ್ ಟೈಮ್. ಅದೊಂದು ಸ್ಪಾರ್ಕ್ ಅಂದರೆ ಒಂದು ಫಾರೆಸ್ಟ್ ಫೈರ್ಗೆ ಹೆಂಗೆ ಒಂದು ಕಿಡಿಬೇಕು, ಎಸ್ ಅಷ್ಟೇ. ಎಸ್, ಅದು ಕಂಟಿನ್ಯೂ ಆಗೋದು ನಮ್ಮ ಮೇಲೆ ಡಿಪೆಂಡ್. ಎಸ್, ಇನ್ಸ್ಪಿರೇಷನ್ ಈಸ್ ಇಂಟರ್ನಲ್, ಮೋಟಿವೇಶನ್ ಈಸ್ ಎಕ್ಸ್ಟರ್ನಲ್. ಓಕೆ, ಇನ್ಸ್ಪಿರೇಷನ್ ಇಸ್ ಇಂಟರ್ನಲ್ ಅಂತ ಅಂದ್ರಿ. ಇಂಟರ್ನಲ್ ವಿಷಯಕ್ಕೆ ಬಂದರೆ ಎವ್ರಿ ಹ್ಯೂಮನ್ ಹ್ಯಾವ್ ಅ ಸೆನ್ಸ್ ಆಫ್ ವಿಲ್ ಪವರ್. ಅಂದರೆ ನಾವೇನು ಹೇಳ್ತೀವಿ, ನಮ್ಮ ಹತ್ರ ವಿಲ್ ಪವರ್ ಇದ್ದರೆ, ನಾವು ಸ್ವಾಮಿ ವಿವೇಕಾನಂದ ಅವರ ಕೋಟ್ಸಿಂದ ಹಿಡಿದು ವಿ ಹ್ಯಾವ್ ಹರ್ಡ್ ಮೆನಿ ಬಿಗ್ ಫಿಲಾಸಫರ್ಸ್ ಟೆಲ್ಲಿಂಗ್, ನಿಮ್ಮ ವಿಲ್ ಪವರ್ ನಿಮ್ಮ ಜೊತೆ ಇದ್ದರೆ ನೀವೇನು ಬೇಕಾದರೂ ಮಾಡ್ಬೋದು ಅಂತ. ಅಂದರೆ ನಿಮ್ಮ ಅಚೀವ್ಮೆಂಟ್ಸಲ್ಲಾಗಿರಲಿ, ನಿಮ್ಮ ಒಂದು ಎಂಡಿವರ್ಸ್ಗಳಲ್ಲಾಗಿರಲಿ. ಬಟ್ ಯು ಟೆಲ್ ಅ ಪಾಯಿಂಟ್, ಈವನ್ ವಿಲ್ ಪವರ್ ಹ್ಯಾಸ್ ಸಮ್ ಲಿಮಿಟೇಷನ್ಸ್. ಸೊ ಲಿಮಿಟೇಷನ್ಸ್ ಆಫ್ ವಿಲ್ ಪವರ್ ಅನ್ನೋ ಒಂದು ಅಲೈನ್ಮೆಂಟ್ ಇದರಲ್ಲಿ ಯು ಸೇ ವಿಲ್ ಪವರ್ ಇಸ್ ಆಲ್ಸೋ ನಾಟ್ ಅ ಕಂಪ್ಲೀಟ್ ಡ್ರೈವಿಂಗ್ ಫೋರ್ಸ್. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಸಿ ಫಾರ್ ಎಕ್ಸಾಂಪಲ್, ನಿಮಗೆ ಎನ್ವಿರಾನ್ಮೆಂಟ್ ಸಪೋರ್ಟಿವ್ ಆಗಿದ್ದಾಗ ವಿಲ್ ಪವರ್ ಬಗ್ಗೆ ಮಾತಾಡ್ತೀವಿ. ಇಫ್ ದ ಎನ್ವಿರಾನ್ಮೆಂಟ್ ನಿಮಗೆ ಸಪೋರ್ಟಿವ್ ಆಗಿಲ್ಲಪ್ಪ, ಓಕೆ, ಆವಾಗ ಯು ನೀಡ್ ಸಿಸ್ಟಮ್. ವಿಲ್ ಪವರ್ ಅನ್ನೋದು ಏನು ಅಂತ, ನಾಟ್ ಎವ್ರಿವನ್ ವಿಲ್ ಗೆಟ್ ಅ ಸಿಸ್ಟಮ್. ಎಸ್, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ವಿಲ್ ಪವರ್ ಮೇಲೆ ನೀವು ಡಿಪೆಂಡ್ ಆದರೆ, ವಿಲ್ ಪವರ್ ನನಗಿದೆ ವಿಲ್ ಪವರ್ ಅಂತಂದರೆ, ನಿಮಗೆ 1-2 ದಿವಸ ನಿದ್ದಾಗೆಟ್ಬಿಟ್ರೆ ಅದೇ ವಿಲ್ ಪವರ್ ಇರುತ್ತಾ? ಇಲ್ಲ. ಥರ್ಡ್ ಡೇ ನಾವು ಇನ್ನೂ ಟಯರ್ಡ್ ಆಗ್ತೀವಿ, ಎಕ್ಸಾಸ್ಟ್. ರೈಟ್. ಸೊ 1-2 ದಿವಸ ಊಟ ಬಿಟ್ಬಿಟ್ವಪ್ಪ, ನನಗೆ ರಿಕ್ವೈರ್ಡ್ ನ್ಯೂಟ್ರಿಷನ್ಸ್ ಸಿಗ್ತಾ ಇಲ್ಲ. ವಿಲ್ ಯು ಕ್ಯಾರಿ ದ ಸೇಮ್ ವಿಲ್ ಪವರ್, ಫ್ರೀಕ್ವೆನ್ಸಿ ಆಫ್ ವಿಲ್ ಪವರ್ ಫಾರ್ ಲಾಂಗ್ ಟೈಮ್? We must understand there is a basic needs to build the system. We are speaking something about system. This is not about motivation. This is not about willpower. We are not blaming it. So let's engineer, let's understand it anta. So basically ನನಗೆ ರಿಕ್ವೈರ್ಮೆಂಟ್ ಏನಿದೆ, ನಾನು ಫೋಕಸ್ಡ್ ಆಗಿರಬೇಕು ಅಂತಂದರೆ ಫಸ್ಟ್ ಬೇಕಾಗಿರೋದು ಫಿಸಿಕಲ್ ಕಂಫರ್ಟ್. ಇಫ್ ಯು ಆರ್ ನಾಟ್ ಫಿಸಿಕಲಿ ಕಂಫರ್ಟ್, ಇಟ್ ಕ್ರಿಯೇಟ್ಸ್ ದ ಮೆಂಟಲ್ ಡಿಸ್ಕಂಫರ್ಟ್. ಈಗ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಕೂತ್ಕೊಂಡಿದ್ದೀವಪ್ಪ, ನಮಗೆ ತುಂಬ ಶೆಕೆ ಆಯಿತು, ನನಗೆ ಕೂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನೀವು ಫೋಕಸ್ ಹೆಂಗಿರ್ತೀರಾ? ಕಷ್ಟಪಟ್ಕೊಂಡು ಇಟ್ಕೊಂಡಾಗ ನೀವೇನೋ ಪ್ರೋಟೋಕಾಲ್ಸ್ ಇದ್ದ ಕೂತ್ಕೋ, ನನ್ನನ್ನು ಯಾರೋ ನೋಡ್ತೀಯಾರಪ್ಪ, ನಾನು ಇಂಟರ್ವ್ಯೂನಲ್ಲಿ ಮಾತಾಡಬೇಕು, ಇಲ್ಲ ಅಂತಂದರೆ ನನ್ನನ್ನು ಮಾನಿಟರ್ ಮಾಡ್ತಿರ್ತಾರೆ ಅಂತ ಕೂತ್ಕೊಂಡು ಇಂಟರ್ವ್ಯೂ ಮಾಡ್ತೀರಾ. ಹಂಗೆ ನೀವು ಸುಮ್ಮನೆ ಕೂತ್ಬಿಡ್ತೀರಾ? See, this is all about the preparation, sir. We must understand, to make it happen anything, we need to build the system. People fails, system never fails. That's why we need to focus. Building the focus needs a system. That may be the internal system. ನೀವು ಎಲ್ಲಿ ಕೂತ್ಕೋಬೇಕು, ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಇರೋ ಕಡೆ ಕೂತ್ಕೋಬೇಕು. ಡಿಸ್ಟ್ರಾಕ್ಷನ್ ಇರೋ ಕಡೆ ಕೂತ್ಕೊಂಡ್ಬಿಟ್ಟು ನನಗೆ ಫೋಕಸ್ ಬರ್ತಿಲ್ಲ ಅಂದರೆ, ಫೋಕಸ್ ಅಂದರೆ ಏನು? ಲಿಮಿಟಿಂಗ್ ಯುವರ್ ಡಿಸ್ಟ್ರಾಕ್ಷನ್, ಡೂ ಸಮ್ ಎಸೆನ್ಷಿಯಲ್ ಥಿಂಗ್ಸ್ ರಿಪೀಟೆಡ್ಲಿ. ಸೊ ಈ ಒಂದು ಮೆಕ್ಯಾನಿಸಮನ್ನು ನೀವು ಒಂದು ಓರಲ್ ಎಕ್ಸ್ಪೆರಿಮೆಂಟೇಷನ್, ಅಂದರೆ ಓರಲಿ ಯು ಟ್ರಾನ್ಸ್ಫರ್ ದ ನಾಲೆಡ್ಜ್ ಟು ಸ್ಟೂಡೆಂಟ್ಸ್ ಅಥವಾ ಪೇರೆಂಟ್ಸ್, ಟೀಚರ್ಸ್, ಏನೇನೆಲ್ಲ ನೀವು ಸೆಷನ್ಸ್ ತೆಕ್ಕೊತೀರ. ಅಪಾರ್ಟ್ ಫ್ರಮ್ ದ್ಯಾಟ್, ಈಗ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಇದಕ್ಕೆ ಮಾಡೋಕ್ಕೆ ಇಲ್ಯುಸ್ಟ್ರೇಟಿವ್ ಎಕ್ಸಸೈಸಸ್ ನೀವು ಇನ್ ಸೆಷನ್ಸ್ ಯಾವ್ಯಾವ ಥರ ಮಾಡ್ತೀರಾ? ಕೆಲವು ಎಲ್ಲ ನಾವು ವೀಡಿಯೋಸ್ ಎಲ್ಲ ನೋಡಿದ್ವಿ, ತುಂಬ ಕ್ರಿಯೇಟಿವ್ ಆಗಿ ಏನೇನೋ ಗೇಮ್ಸ್ ಎಲ್ಲ ಆಡಿಸ್ತೀರಾ. ಹೌ ಡು ಯು
ಪ್ರೊಜೆಕ್ಟ್ ಆರ್ ಮೇಕ್ ಶೋರ್ ದಟ್ ಈ ಆ್ಯಕ್ಟಿವಿಟಿಯಿಂದ ಈ ಥರ ನಾವು ಕಲಿಬೋದು ಅಂತ ಒಂದೆರಡು ಇಲಿಸ್ಟ್ರೇಷನ್ಸ್ ಬಗ್ಗೆ ಹೇಳಕ್ಕೆ? For this specific point, if we want to understand one thing, without the shift in the mind, nothing is going to change. Okay? Motivation, inspiration, transformation, shift. Okay? Let me explain these concepts with brief, because I cover these concepts in the teachers training program. Okay? We have a different training programs for teachers. One is transformative teaching habits, another one is the communication code and all these things. ಇವಾಗ ನಾನು ಫೋಕಸ್ ಬೇಕು, ನಾನು ಫೋಕಸ್ಡ್ ಆಗಿಲ್ಲ, ನನಗೆ ಡಿಸ್ಟ್ರಾಕ್ಷನ್ಸ್ ಏನೋ ನನಗೆ ತುಂಬ ಮಾಡ್ತಾ ಇದೆ, ಡಿಸ್ಟ್ರಾಕ್ಷನ್ಸ್ ನನಗೆ ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಅಂದ್ಕೊಂಡು ನಾನು ಫೋಕಸ್ಡ್ ಆಗಿರಬೇಕು ಅಂತ ಬಂದವನಿಗೆ ನಾವು ಅರ್ಥ ಮಾಡಿಸ್ಬೇಕಾಗಿರೋದ್ರಿಂದ ಏನು ಅಂತಂದರೆ ಎಕ್ಸಾಕ್ಟ್ಲಿ ವಾಟ್ ಈಸ್ ಡಿಸ್ಟರ್ಬಿಂಗ್ ಯು, ವಾಟ್ ಈಸ್ ಯುವರ್ ಡಿಸ್ಟ್ರಾಕ್ಷನ್ ಅಂತ ಗೊತ್ತಾಗಬೇಕು. ಓಕೆ, ಸೊ ವಿ ಡೂ ಸಮ್ ಇಂಟರ್ನಲ್ ಪ್ರೊಸೆಸಸ್ ವೇರ್ ದೇ ಕ್ಯಾನ್ ಸಿಟ್ ಆ್ಯಂಡ್ ರೈಟ್ ದಿಸ್ ಇಸ್ ಮೈ ಡಿಸ್ಟ್ರಾಕ್ಷನ್, ದ ಟಾಪ್ 5 distractions ಆಫ್ ಮೈ ಲೈಫ್. ಓಕೆ, they are going to write it, and we will ask them to write what is the solution for this. ಅವರಿಗೆ Yes, see, majority of the time we know the solution for our problems. Majority of the times. Only problem, you are not sitting somewhere quietly and giving the feed about ಡೀಪ್ ಥಿಂಕಿಂಗ್ ಮತ್ತು ಸೈಲೆನ್ಸ್. ಎಸ್, ಎಷ್ಟು ನಿಮಗೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಎಷ್ಟೋ ಜನಕ್ಕೆ ನಾನು ಬಿಸ್ನೆಸ್ನ ಹೆಂಗೆ ಎಲಿವೇಷನ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಪ್ರಾಬ್ಲಮ್ ಇಸ್ ದೇ ಆರ್ ನಾಟ್ ಟೇಕಿಂಗ್ ದ ಆ್ಯಕ್ಷನ್. Risk. Okay, why? They are not properly evaluating the situation. What is my present challenge? ಎಷ್ಟೋ ಸತಿ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿ ಸರ್ವಿಸ್ ಇರುತ್ತೆ, ತುಂಬ ಚೆನ್ನಾಗಿ ಒಳ್ಳೆ ಪ್ರಾಡಕ್ಟ್ ಇರುತ್ತೆ, ರೀಚ್ ಆಗೋಕ್ಕಾಗ್ತಿರಲ್ಲ. ಏನು ಪ್ರಾಬ್ಲಮ್? ಏನು ಮಿಸ್ಸಿಂಗ್ ಸ್ಟ್ರಾಟಜೀಸ್, ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಆರ್ ಸಮಥಿಂಗ್, ರೈಟ್? ಸಮ್ ಶಿಯರ್ ಇಗ್ನೋರೆನ್ಸ್ ಇರ್ಬೋದು. ಇಗ್ನೋರೆನ್ಸು ಕೂಡ ಇರುತ್ತೆ. ನಾವು ಅದಕ್ಕೆ ಏನು ಮಾಡ್ತೀವಿ ಅಂದರೆ ನಮ್ಮ ವರ್ಕ್ಶಾಪ್ಸಲ್ಲಿ ಯು ಸಿಟ್ ಸಮ್ವೇರ್. I'm not going to say I'm a trainer, I know many things, you please learn from my side. No, I strongly believe each one of you having the capability to think about your problems and find out the solutions on your own. ಆ ಚಾನಲೈಸೇಷನ್ ನಿಮ್ಮ. Yes, we need to facilitate. I call myself as a facilitator of the training program. It's not a training, okay, ನಾನೇನೋ ಆಥರ್, ಕೋಚ್ ಆ ಥರ ನನಗೆ ಹೇಳೋಕ್ಕೆ. I facilitate, I help you to think clearly. So just remove the fog in your mind. ನಿಮಗೆ ಏನು ಈಗ ಆ್ಯಸ್ ಆಫ್ ನಾವು ನಿಮ್ಮ ಮೈಂಡಲ್ಲಿ ಏನು ಆ ಫಾಗ್ ಇದೆ ಅದನ್ನೆಲ್ಲ ರಿಮೂವ್ ಮಾಡಿ ಕೂತ್ಕೊಳ್ಳಿ. ಓಕೆ, ಲಿಸ್ಟ್ ಔಟ್ ಆಲ್ ಪಾಸಿಬಿಲಿಟೀಸ್ ಆಫ್ ಯುವರ್ ಲೈಫ್. ಪ್ರಾಬ್ಲಮ್ಸ್ ಆ್ಯಂಡ್ ಪಾಸಿಬಿಲಿಟೀಸನ್ನ ನೀವು ಮ್ಯಾಪ್ ಮಾಡಿಬಿಟ್ರೆ ಅರ್ಧ ಸೊಲ್ಯೂಷನ್ ಸಿಕ್ಬಿಡುತ್ತೆ. ವಾಟ್ ಈಸ್ ಯುವರ್ ಪ್ರಾಬ್ಲಮ್, ವಾಟ್ ಈಸ್ ಯುವರ್ ಪಾಸಿಬಿಲಿಟೀಸ್. ಒನ್ಸ್ ಯು ನೋ how to make this map this problems to possibilities. ಈಗ ನನಗೆ ಈ ಚಾಲೆಂಜ್ ಇದೆಯಪ್ಪ, ಆಸ್ ಆಫ್ ನೌ ಲ್ಯಾಕ್ ಆಫ್ ಫೋಕಸ್ ಇಸ್ ಮೈ ಚಾಲೆಂಜ್. ವಾಟ್ ಈಸ್ ದ ಪಾಸಿಬಿಲಿಟಿ ಆಫ್ ಯುವರ್ ಲೈಫ್ ಆಸ್ ಅನ್ ಸ್ಟೂಡೆಂಟ್, ಆಸ್ ಅನ್ ಆಂಟ್ರಪ್ರಿನರ್, ಆಸ್ ಅನ್ ಎನಿ ಪ್ರೊಫೆಷನ್? ಸ್ಟ್ರಕ್ಚರಲ್. Yes, we must understand the structure and system to find out the problems. That is what I feel. Science of thinking. Science of thinking we can say. Yes. So if you don't mind, ನಿಮ್ಮ ಏಜ್ ಕೇಳ್ಬೋದಾ? Yes. ಫಿಸಿಕಲಿ ವಿ ಆರ್ ರೆಸ್ಟಿಂಗ್, ಬಟ್ ಮೆಂಟಲಿ ತುಂಬ ಪ್ರೊಸೆಸ್ ಆಗ್ತಾ ಇರುತ್ತೆ ಅಥವಾ ಮೆಂಟಲಿ ಮತ್ತೆ ಎಕ್ಸಾಸ್ಟ್ ಆಗ್ತೀವಿ. ಸೊ ಆ ರಿಲೇಷನ್, ವೈ ಡು ಪೀಪಲ್ ಫೀಲ್ ದೇ ಆರ್ ಮೆಂಟಲಿ ಸ್ಟ್ರೈನ್ ವೆನ್ ದೇ ಆರ್ ರೆಸ್ಟಿಂಗ್? 10th ಆದಮೇಲೆ PU ಆದಮೇಲೆ ನಾವು ಏನು ಮಾಡಬೇಕು ಅನ್ನೋದು ನಾವು ಒಂದೊಂದ್ಸತಿ ನಾವು ಡಿಸಿಷನ್ ತೊಗೊಳಕ್ಕಾಗೋದೇ ಇಲ್ಲ. ಅಥವಾ ಈ ಒಂದು ಸಿಸ್ಟಮ್ ಏನು ನಾವು ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದೀವಿ ಅದನ್ನೆಲ್ಲ ಈ ಒಂದು ಹೊಸ ಸಿಸ್ಟಮ್ ರಿವ್ಯಾಂಪ್ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವಾಟ್ ಯು ಸೆಡ್? ಕನ್ನಡ ಮೀಡಿಯಮಿಂದ ಸೈನ್ಸಿಗೆ ಬಂದು ಓದೋದಿದೆಯಲ್ಲ, ಅದು ಆ್ಯಕ್ಚುಲಿ ಚಾಲೆಂಜ್. ನಾನು ತುಂಬ ಚಾಲೆಂಜಸ್ ಫೇಸ್ ಮಾಡಿದೆ, ಯಾಕೆಂದರೆ ನಾವು ಅಲ್ಲಿ ತನಕ ಕನ್ನಡ ಮೀಡಿಯಮ್. ಇವ್ರು ಇಷ್ಟೊಂದು ಕಾಲೇಜು ಸ್ಟೂಡೆಂಟ್ಸ್ಗಳಿಗೆಲ್ಲ ಹೇಳ್ತಾರಲ್ಲ, ಇವ್ರ ಚೈಲ್ಡ್ಹುಡ್ ಡೇಸಲ್ಲಿ ಹೇಗಿದ್ರು ಅನ್ನೋದು ಕೆಲವು ಕ್ಯೂರಿಯಾಸಿಟಿ ಇರುತ್ತೆ. ನಮ್ಮ ಸಿಸ್ಟಮ್ನ ನೀವು ಅನಲೈಸ್ ಮಾಡಿದ್ರೆ ನಾವು ಅಕಾಡೆಮಿಕ್ ರೆಕಾರ್ಡ್ಸ್ಗೆ, ಅಕಾಡೆಮಿಕ್ ಪರ್ಫಾರ್ಮೆನ್ಸ್ಗೆ ಕೊಟ್ಟಷ್ಟು ಪ್ರಿಫರೆನ್ಸಸನ್ನು ಲೈಫ್ ಸ್ಕಿಲ್ಸ್ಗೆ ಕೊಟ್ಟಿಲ್ಲ. 2015ರಲ್ಲಿ ಓವರ್ ಆಲ್ ಇಯರ್ ಇನ್ಕಮ್ ಆಫ್ ಮೈಂಡ್. Communication needs the connection. If there is no connection, communication is not going to happen.